ಅಮೆರಿಕದ ವೈದ್ಯರು ಭಾರತೀಯರ ಬಗ್ಗೆ ಈ ರೀತಿ ಹೇಳಿದ್ಯಾಕೆ? ಡೋಲೋ 650 ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿದೆಯಾ? ಅತ್ಯಧಿಕವಾಗಿ ಮಾರಾಟ ಆಗ್ತಾ ಇರೋ ಡೋಲೋ 650 ಡೇಂಜರ್ ಯಾಕೆ? ಡೋಲೋ ಮಾತ್ರೆಯ ಅತಿಯಾದ ಸೇವನೆಯಿಂದ ಏನೆಲ್ಲ ತೊಂದರೆ ಇದೆ? ಕೊರೋನಾ ಕಾಲದಲ್ಲಿ ಏಕಾಏಕಿಯಾಗಿ ಫೇಮಸ್ ಆಗಿರೋದು ಡೋಲೋ 650 ಅನ್ನೋ ಮಾತ್ರೆ. ಈ ಮಾತ್ರೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕೂಡ ಇತ್ತು. ಯಾಕಂದ್ರೆ ಕೊರೋನಾ ಸೋಂಕಿನ ಲಕ್ಷಣಗಳಾದ ಜ್ವರ, ಶೀತ, ಮೈಕೈ ನೋವು, ತಲೆನೋವಿಗೆಲ್ಲ ಈ ಮಾತ್ರೆ ರಾಮಬಾಣವಾಗಿ ಕಾರ್ಯನಿರ್ವಹಿಸುತ್ತಾ ಇತ್ತು. ಹೀಗಾಗಿಯೇ ಕೊರೋನಾ ಸೋಂಕಿನ ಸಮಯದಲ್ಲಿ ಹೆಚ್ಚಿನವರು ತಮ್ಮ ಮನೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ಮಾತ್ರೆಯನ್ನ ಪ್ರಾಥಮಿಕ ಚಿಕಿತ್ಸೆ ಅನ್ನುವಂತೆ ಇಟ್ಕೊಳ್ತಾ ಇದ್ರು. ಅಲ್ಲದೆ ಈ ಹಿಂದೆ ಹೇಳಿದ ಲಕ್ಷಣಗಳು ಕಾಣಿಸಿಕೊಂಡ್ರೆ ಕೂಡಲೇ ಇದೇ ಮಾತ್ರೆಯನ್ನ ನುಂಗ್ತಾ ಇದ್ರು. ಮೆಡಿಕಲ್ ಅಂಗಡಿಗಳಲ್ಲಿ ಡೋಲೋ 650 ಪಡೆಯಲು ಯಾವುದೇ ರೀತಿಯ ಪ್ರಿಸ್ಕ್ರಿಪ್ಷನ್ ಅಗತ್ಯ ಇಲ್ಲ. ಯಾರೂ ಕೂಡ ಮೆಡಿಕಲ್ ಅಂಗಡಿಗೆ ಹೋಗಿ ಈ ಮಾತ್ರೆಗಳನ್ನ ಕೇಳಿದ್ರೆ ಹಿಂದೆ ಮುಂದೆ ನೋಡದೆ ಮೆಡಿಕಲ್ ಅಂಗಡಿಯವರು ಕೊಟ್ಟು ಬಿಡ್ತಾರೆ. ಆ ಕಾರಣಕ್ಕಾಗಿಯೇ ಹೆಚ್ಚಿನ ಜನರು ಈ ಮಾತ್ರೆಯನ್ನ ಬಳಕೆ ಮಾಡ್ತಾ ಇದ್ರು. ಆದ್ರೆ ಜನರು ಈ ಮಾತ್ರೆಯ ಅಡ್ಡ ಪರಿಣಾಮಗಳ ಬಗ್ಗೆ ಯಾವತ್ತಿಗೂ ಕೂಡ ಆಲೋಚನೆ ಮಾಡಿಯೇ ಇಲ್ಲ. ಈ ಮಾತ್ರೆಯ ಬಗ್ಗೆ ತಜ್ಞರು ಹೇಳೋ ಪ್ರಕಾರ ಈ ಔಷಧಿಗಳ ಮಿತಿ ಮೀರದ ಬಳಕೆಯಿಂದ ದೇಹದ ಪ್ರಮುಖ ಅಂಗಗಳ ಮೇಲೆ ಗಂಭೀರ ಅಡ್ಡ ಪರಿಣಾಮಗಳು ಕಾಣಿಸಿಕೊಳ್ಳುತ್ತವೆ ಅಂತೆ. ಜ್ವರ, ಶೀತ, ಮೈಕೈ ನೋವು ಹೀಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡಾಗ ವೈದ್ಯರ ಸಲಹೆ ಪಡೆದುಕೊಳ್ಳದೆ ನೇರವಾಗಿ ಡೋಲೋ 650 ಮಾತ್ರೆಯನ್ನ ನುಂಗಿದ್ರೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತದೆ ಅಂತ ಅಮೆರಿಕದಲ್ಲಿ ವೈದ್ಯರಾಗಿರುವ ಪಳನಿಯಪ್ಪನ್ ಮಾಣಿಕಂ ಟ್ವೀಟ್ ಮಾಡಿರೋದು ಮಾತ್ರವಲ್ಲದೆ ಭಾರತೀಯರು ಡೋಲೋ 650 ಮಾತ್ರೆಯನ್ನ ಚಾಕೊಲೇಟ್ನಂತೆ ತಿಂತಾ ಇದ್ದಾರೆ ಅಂತ ಹೇಳಿದ್ದಾರೆ. ಡೋಲೋ 650 ಕೊರೋನಾ ಅವಧಿಯಲ್ಲಿ ಹೆಚ್ಚಿನ ಜನಪ್ರಿಯತೆಯನ್ನ ಪಡೆದುಕೊಂಡಿತ್ತಾದ್ರೂ ಈಗಲೂ ದೇಶದಲ್ಲಿ ಇದರ ಬಳಕೆ ಮಾತ್ರ ನಿಂತಿಲ್ಲ. ಡೋಲೋ 650ಗೆ ಸಂಬಂಧಿಸಿದಂತೆ ವೈದ್ಯರಿಗೆ ಆರ್ಥಿಕ ಪ್ರಯೋಜನಗಳನ್ನು ಒದಗಿಸುವ ಪ್ರಕರಣವೂ ಕೂಡ ಈ ಹಿಂದೆ ಬೆಳಕಿಗೆ ಬಂದಿತ್ತು. ಕಿಡ್ನಿ, ಲಿವರ್ಗೆ ಸಮಸ್ಯೆ ಬರಬಹುದು. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡಾಗ ಈ ಮಾತ್ರೆಯನ್ನ ಪದೇ ಪದೇ ಸೇವಿಸೋದ್ರಿಂದ ದೇಹದಲ್ಲಿ ಅಲರ್ಜಿ ಉಂಟಾಗುತ್ತದೆ. ಲಿವರ್ ಮತ್ತು ಕಿಡ್ನಿಗಳಲ್ಲಿ ಕೂಡ ಗಂಭೀರ ಸಮಸ್ಯೆಗಳು ಉಂಟಾಗಬಹುದು ಅಂತ ವೈದ್ಯರು ಹೇಳ್ತಾರೆ. ಜೊತೆಗೆ ಈ ಔಷಧಿಯ ಮಿತಿಮೀರಿದ ಸೇವನೆಯು ತೀವ್ರವಾದ ಯಕೃತ್ತಿನ ವೈಫಲ್ಯಕ್ಕೆ ಕಾರಣವಾಗಬಹುದು ಅಂತಲೂ ಅನೇಕ ತನಿಖೆಗಳ ಮೂಲಕ ಸಾಬೀತಾಗಿದೆ. ಹೀಗಾಗಿ ಮಾತ್ರೆಗಳಿಂದ ಆರೋಗ್ಯದ ಮೇಲೆ ಗಂಭೀರವಾದ ಅಡ್ಡ ಪರಿಣಾಮಗಳು ಕಂಡುಬರುವ ಸಾಧ್ಯತೆ ಇದೆ ಅಂತ ವೈದ್ಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗಾಗಿ ವೈದ್ಯರು ಸಲಹೆ ನೀಡಿದ್ರೆ ಮಾತ್ರ ಈ ಮಾತ್ರೆಯನ್ನ ತೆಗೆದುಕೊಳ್ಳಬೇಕು. ತಲೆನೋವು, ಶೀತ, ಮೈಕೈ ನೋವಿಗೆ ಮಾತ್ರೆಯ ಬದಲು ಮನೆಮದ್ದುಗಳು ಅಥವಾ ಆಯುರ್ವೇದ ಪರಿಹಾರಗಳನ್ನು ಅನುಸರಿಸಿ ಮುಂದೆ ಆರೋಗ್ಯದ ಮೇಲೆ ಬೀರಬಹುದಾದ ದುಷ್ಪರಿಣಾಮಗಳಿಂದ ದೂರವಿರುವುದು ಉತ್ತಮ ಅನ್ನೋದೇ ನಮ್ಮ ಆಶಯ.